ನಾನು ಮೊನ್ನೆ ದಿವಸ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರ ಸಮಾವೇಶವನ್ನು ಕರೆದಿದ್ದೆ. ಕರೆದಿರ್ತಕ್ಕಂಥ ವಿಚಾರಗಳನ್ನು ತಮಗೆ ತಿಳಿಸಿದ್ದೇನೆ. ನನಗೆ ಕೆಲವು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದೆ. ಯಾರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದೆ. ಕೆಲವು ಪಟಪತ್ರ ಹಿತಾಸಕ್ತಿಗಳಾಗಿರ್ತಕ್ಕಂಥವರು ನನಗೆ ತೊಂದರೆ ಮಾಡಿರ್ಬೋದು, ನನ್ನ ಮಗನ ಟಿಕೆಟ್ ತಪ್ಪಿಸಲಿಕ್ಕೆ ಪ್ಲಾನ್ ಮಾಡಿರ್ಬೋದು ಅಂತ ನಾನು ಮಾತಾಡಿದೆ. ಆದರೆ ಇಲ್ಲಿ ಒಬ್ಬ ಮಾಜಿ MLA ಕುಂಬಳಕಾಯಿ ಕಳ್ಳ ಅಂದರೆ ಎಗಲ್ಬಿಟ್ಟು ನೋಡ್ಕೊಂಡ ಅಂತ. ಕುಂಬಳಕಾಯಿ ಕಳ್ಳ ಅಂದರೆ ಎಗಲ್ಬಿಟ್ಟು ನೋಡ್ಕೊಂಡ ಅನ್ನಂಗೆ ನಿನ್ನೆ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ. ಹೌದು, ನಾನು ಶ್ರೀಮಂತನ ಮಗನಾಗಿ ಇರೋ ಚಿತ್ರದುರ್ಗ ಬಂದಿರಲಿಲ್ಲ. ನಾನು ಜನತಾ ಬಜಾರಲ್ಲೇ ಕೆಲಸ ಮಾಡಿದ್ದೆ. ಸಕ್ಕರೆ ಅಕ್ಕಿ ಮಾರಿ ನಾನು ಜನತಾ ಬಜಾರ್ ಹೊಸ್ದಾಗಿ ಬಂದಾಗ ಬರಗಾಲ ಬಂದಿತ್ತು. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅಮೇರಿಕದಿಂದ ಕೆಂಪು ಜೋಳ ತಂದು ನಮ್ಮ ಸೊಸೈಟಿ ಮುಖಾಂತರ ಮಾರಾಟ ವ್ಯವಸ್ಥೆ ಮಾಡಿದಾಗ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಕೆಂಪು ಜೋಳ ಕೊಟ್ಟು ಇವತ್ತಿಗೂ ಕೂಡ ಚಂದ್ರಣ್ಣ ಯಾರ ಮನೆಗೂ ಕೂಡ ಮುಸ್ಲಿಮ್ಸ್ ಸಮೇತ ಲಾಲ್ ಜಾರಿದ್ದೇನ ಅಣ್ಣ ಆಯಾ ದೇಕ್ಮಾ ಅಂತ ನಮ್ಮ ಕಷ್ಟಕಾಲದಲ್ಲಿ ಕೆಂಪು ಜೋಳ ಕೊಟ್ಟಿದ್ದಲ್ಲ ಅಣ್ಣ ಬಂದರೆ ಅಂತ ಈಗಲೂ ಕೂಡ ಈ ಪಟ್ಟಣದಲ್ಲಿ ಕರೀತಾರೆ, ಇಡೀ ತಾಲೂಕಲ್ಲಿ ಕರೀತಾರೆ. ಅದಕ್ಕೋಸ್ಕರ ನನಗೆ ಸಾರ್ವಜನಿಕ ಗುರ್ತು ಮಾಡಿ MLA ಮಾಡಿರ್ತಕ್ಕಂಥ ಮೋದಿ ಭಾಳ ದೊಡ್ಡ ಶ್ರೀಮಂತ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಚಾ ಮಾಡ್ತಿದ್ರು. ಅವ್ರ ಯೋಗ್ಯತೆ ಮೇಲೆ, ಅವ್ರ ಘನತೆ ಗೌರವ ಮೇಲೆ ಈ ರಾಷ್ಟ್ರದ ಜನ ಪ್ರಧಾನಮಂತ್ರಿಯನ್ನು ಮಾಡಿದ್ದಾರೆ. 3 ಸಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಇವಾಗ ಬಂಗಾರ ಸ್ಪೂನ್ ಇಟ್ಕೊಂಡು ಬಂದಿದ್ದ ಇವನು, ಬಂಗಾರ ಸ್ಪೂನ್ ಇಟ್ಕೊಂಡು ಬಂದಿದ್ದ ಇವನು. ನನಗೆ ಏಕೋಚನದಲ್ಲಿ ಮಾತಾಡ್ತಾನೆ. ಇವನು ಮನೆ ಜೀತಕ್ಕಿದ್ದ. ನಾನು ಇವನು ಎಷ್ಟು ಅಸಹ್ಯ ಮಾಡಿದಾನಂದರೆ, ನಾನು 94ರಲ್ಲಿ MLA ಆದಾಗ ಅವನು ಇಂಡಿಪೆಂಡೆಂಟ್ ಗೆದ್ದ. ಅವನು ಇಂಡಿಪೆಂಡೆಂಟ್ ಯಾಕೆ ಗೆದ್ದಂದರೆ ಅವ್ರ ಅಣ್ಣ 5 ಸಾರಿ MLA ಆಗಿದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಇವನು ಕಾಂಗ್ರೆಸ್ ಪಾರ್ಟಿನಲ್ಲಿ ಸದಸ್ಯ ಆಗಿದ್ದ. ಇವನು ಕಾಂಗ್ರೆಸ್ನಿಂದ ರಿಜೆಕ್ಟ್ ಮಾಡಿದ್ರು, ಇವನು ಟಿಕೆಟ್ ಕೊಡಬಾರ್ದು. ರಿಜೆಕ್ಟ್ ಮಾಡಿದಾಗ ಜನ ಕೈ ಹಿಡಿದ್ರು, 2 ಸಾರಿ ಇಂಡಿಪೆಂಡೆಂಟ್ ಗೆದ್ದ. ಇವನು ಯಾವ ಪಕ್ಷದವರು ಗೌರವ ಕೊಡಲಿಲ್ಲ. ನನಗೆಲ್ಲ ಪಕ್ಷದಲ್ಲಿ ನಾನು ಎಲ್ಲಾದರೂ ಕೊಡು, ಬಾ ಚಂದ್ರಣ್ಣ ಟಿಕೆಟ್ ಕೊಡ್ತೀವಿ, ನಿನ್ನ ನಿಂತ್ಕ ಅಂತೇಳಿ ಗೌರವ ಕೊಟ್ಟಿರ್ತಕ್ಕಂಥದ್ದು. ಇವನು 50 ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಇದ್ನಲ್ಲ, ನಿಮ್ಗೆ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡಲಿಲ್ಲ? ದುರಂಕಾರಿ ಅಂತ. ಅದಕ್ಕೋಸ್ಕರ ಟಿಕೆಟ್ ಕೊಡಲಿಲ್ಲ. ಯಾರೋ ಮುಸ್ಲಿಂ ಬಾಂಧವರು 2 ಸಾರಿ ನಿಂತ್ಕೊಂಡ್ರು, ಗೆದ್ದ. ಬಹುಸಂಖ್ಯಾತ ಹರಿಜನರ ಮುಂದೆ ನಾನು 5 ಸಾರಿ MLA ಆಗಿದ್ದೀನಿ. ಯಾರೋ ಮರೆಯಲ್ಲಿ ಯಾರೋ ಮುಸ್ಲಿಮ್ಸ್ ಅಂತ ಕ್ಯಾಂಡಿಡೇಟ್ ಇದ್ದಾಗ ನೀನು 5 ಸಾರಿ MLA ಆಗಿದ್ದೆ. ನನಗಿಂತ 2 ಸಾರಿ ಜಾಸ್ತಿ ಆಗಿದ್ದೀನಿ ಅಂತ ಹೇಳ್ತಲ್ಲ. ಎಲ್ಲಿ ಅಮೇರಿಕಾದಾಗ ಆಗಿದ್ದ, ರಷ್ಯಾದಾಗ ಆಗಿದ್ದ? ನಾನು 5 ಸಾರಿ ಆಗಿದ್ದೀನಿ, ನೀನು 5 ಸಾರಿ MLA ಆಗಿದೆಯಾ? ಸೋತು ಮೂಲೆಗಿದ್ದಾಗ ನಮ್ಮ ಮುಖಂಡ ಸಿದ್ದೇಶಣ್ಣ ಜಗಳೂರಿನಲ್ಲಿ ನೀವು ಬೇಕು ಅಂತೇಳಿ ಕರ್ಕೊಂಡು ಬಂದು MLC ಮಾಡೋದು. ಅವೆಲ್ಲ ಸಪೋರ್ಟ್ ಮಾಡಿ ಅವನು ಆತ್ಮ ಮುಟ್ಕೊಂಡು ಹೇಳಿ ನಾನು ಕೆಲಸ ಮಾಡಿದ್ದೀನಿ ಇಲ್ಲ ಅಂತ. ಒಳಗೊಂದು ಹೊರಗೊಂದು ಮಾತಾಡೋದಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಆತನಿಗೆ ಅವನಿಗೇನಾದರೂ ಮಾನ ಮರ್ಯಾದಿದ್ದರೆ ಸಾಯಂಕಾಲ 4:30-5 ಗಂಟೆಗೆ ವಿವಿಧ ತಾಲೂಕಿನಲ್ಲಿ ಇದ್ದೀನಿ ಅಂತ. ತಿಪ್ಪಾರೆಡ್ಡಿ ಅವರೇ, ನಮ್ಮ ಕಡೆ ಎಲ್ಲ ಚೆನ್ನಾಗಿ ಓಟ್ ಹಾಕಿದ್ದಾರೆ, ನಾನು ಬೆಳಗ್ಗಿನಿಂದ ಅಡ್ಡಾಡಿದ್ದೀನಿ, ನೀವು ಗೆದ್ದಿದ್ದೀರ ಅಂತ ಹೇಳಿದೆ. ಮಾತು ಹೇಳಿದ ಮೇಲೆ ಗೆದ್ದ ಮೇಲೆ ಸಿದ್ದೇಶಣ್ಣನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಹೋದ. ಸಿದ್ದೇಶಣ್ಣನ ಮಗ ಎಲ್ಲಿ ಫ್ಲೆಕ್ಸ್ ಕಟ್ಟಿದ್ರು ಕೂಡ ಅವನು ಯಾರೋ ಬಂದು ನನ್ನ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಕಟ್ಟಕ್ಕೆ ಅಂತ ದಬಾಯಿಸ್ದ. ನನ್ನ ಕ್ಷೇತ್ರದಲ್ಲಿ ನಾನು ಇಷ್ಟೆಲ್ಲ ಓಟ್ ಹಾಕಿ ಗೆಲ್ಲಿಸಿದ ಮೇಲೆ ಇವನು ಏನಾದ್ರು ರೌಡಿ ಸೀಟ್ನಲ್ಲಿ ಇದಾನಲ್ಲ, ಗಡಿಪಾರಾಗಿರ್ತಕ್ಕಂಥ ಜಯಸಿಂಹ ಅಂತ, ಅವನು ಕರೆದ್ರೆ ಇವನು ಸನ್ಮಾನ ಮಾಡಿಸ್ಕೊಂಡು
ನೀವು ಹೋಗ್ತೀರಾ? ಇವೆಲ್ಲ ಒಣಗಿರ್ತಾರೆ ಹೋಗ್ತೀರಾ? ನಾನು ಗೆಲ್ಸಿರೋ ನಾವು, ಓಟ್ ಹಾಕ್ಸಿರೋ ನಾವು. ಅವ್ನು ಆತ್ಮಸಾಕ್ಷಿ ಇಲ್ಲ, ಅವ್ನಿಗೆ ಹಾಕಿಲ್ಲ ಅಂತ ತಿಳ್ಕೊಂಡು ನನಗೇನು ಅವನಿಂದ ಏನಾಗಬೇಕಾಗಿಲ್ಲ. ಇವನು ಸನ್ಮಾನ ಮಾಡಿಸ್ಕೊಳ್ತಾನಲ್ರಿ. ಎಷ್ಟು ಎಲ್ಲ ಡಿವೈಡಿಂಗ್ ರೋಲು ಬ್ರಿಟಿಷ್ನವ್ರು ಬಿಟ್ಟು ಹೋಗಿದ್ದಾರೆ. ಇವನಿಗೆ ಡಿವೈಡಿಂಗ್ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀನಿ ಮಾಡು. ಇವತ್ತು ನಾನು ಹೆಚ್ಚು ಮಾತಾಡಿದ್ರೆ ಇನ್ನೂ ಜಾಸ್ತಿ ಮಾತಾಡಬೇಕಾಗುತ್ತೆ. ನೀನೇನೇನು ಮಾಡಿದೆ ಅಂತ ಹುಷಾರಾಗಿ ಮಾತಾಡೋದು ಕಲ್ತ್ಕ. ಇವತ್ತು ನಾನು ಕೆಲಸ ಮಾಡಿದ ಪರಿಣಾಮವಾಗಿ ನಮ್ಮ ಕ್ಷೇತ್ರ ಭಾಳ ಜನ ಇಡೀ ಭದ್ರಸಾಗರ ಒಳಕೆರೆಲ್ಲ ಬಂದಿದ್ದೀರ. ಯಾವುದಾದ್ರೂ ಒಂದು ಕಳಪೆ ಕೆಲಸ ಆಗಿದೆಯಾ ರಸ್ತೆಗಳು? ಇಲ್ಲ. ಅದಕ್ಕೆ ನಾನು ರಸ್ತೆ ರಾಜ್ಯ ಕೊಟ್ಟರೆ ನಾನಷ್ಟು ರಸ್ತೆ ರಾಜ್ಯ ಅಂತ ಬರ್ಕೊಂಡಿದ್ದೀನಂತೆ. ನೋಡ್ರಿ, ಅವ್ರು ಮಾಡಿರೋ ಕಳಪೆ ಕೆಲಸಕ್ಕೆ ಈಗಿನ ಸರ್ಕಾರ ಆ ಡಿವೈಡ್ರು ಅವೈಡ್ ಆಗಿರ್ತಕ್ಕಂಥ ಡಿವೈಡ್ರೆಲ್ಲ ಕಿತ್ತಾಕಿ ನಿಮ್ಮ ಪ್ರೆಸ್ನಲ್ಲಿ ಒಂದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬರೀತಾರೆ. ಅಸಹ್ಯವಾಗಿ ಬರೀತಾರೆ ಇವನ ಮೇಲೆ. ಇವತ್ತು ಅವೆಲ್ಲ ಕಿತ್ತಾಕಿದ್ದಾರೆ. ಅವ್ರ ರಸ್ತೆ ನೋಡಿದ್ರಲ್ಲ, ನಾನು 10 ವರ್ಷ ಕೆಳಗಡೆ ಮಾಡಿರ್ತಕ್ಕಂಥ ರಸ್ತೆ ಒಂದು ಚೂರು ಕಿತ್ಕೊಂಡೋಗಿಲ್ಲ. ಆ ರಸ್ತೆ ಸವಿಬೇಕೇ ಹೊರತು ಕಿತ್ತೋಗಬಾರ್ದು. ಆ ರೀತಿ ಪ್ರಾಮಾಣಿಕವಾದಂಥ ಕೆಲಸ ಮಾಡಿರ್ತಕ್ಕಂಥ. ಇವತ್ತು ಹೇಳ್ತಾನೆ, ನಾನು ಜನತಾ ಬದಲಾಗಿದ್ದ ಚಡ್ಡಿ ಹಾಕೊಂಡಿದ್ದೆ. ಹೌದು, ನಾನು ಬಡತನದಿಂದ ಬಂದಿದ್ದೀನಿ, ನಾನು ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ. ಆ ಬಡತನದ ನೋವು, ಕಷ್ಟ ನನಗೆ ಅರ್ಥ ಆಗಿ ಸಾರ್ವಜನಿಕರ ಕೆಲಸ ಚೀ ಅನಿಸ್ಕೊಂಡಿದ್ದಾನೆ. ನಾನು ಮಾಡ್ತಾಯಿದ್ದೀನಿ ಕೆಲಸ. ಇವತ್ತು ನೋಡಿದೆ, ಕೆಂಪಣ್ಣ 40% ಲಂಚದಿಂದ ಕೊಡ್ತಾರೆ ಈ ಸರ್ಕಾರ ಅಂತ ಸ್ಟೇಟ್ಮೆಂಟ್ ಕೊಟ್ಟು. ಯಾರಾದರೂ ಒಬ್ಬರು MLA ಬಯಲು ಬಂತ? ಇಡೀ ರಾಜ್ಯದಲ್ಲಿ ಕೆಂಪಣ್ಣ ಹೇಳಿದ್ದು ಯಾರಿಗೆ? ತಿಪ್ಪಾಡಿ. ಆ ಒಬ್ಬ ಗುತ್ತಿಗೆದಾರ, ಭಾಳಷ್ಟು ಜನ ಗುತ್ತಿಗೆದಾರ ಇರ್ತಾರೆ. ಗುತ್ತಿಗೆದಾರ ಅಂದರೆ ಮೇಸ್ತ್ರಿ, ಕೂಲಿ ಕೆಲಸ ಮಾಡೋರು. ಅವ್ರ ಮೇಲೆ ಮೇಸ್ತ್ರಿ ಅವನು. ನನಗಿಷ್ಟೇ ಪರ್ಸೆಂಟೇಜ್ ಕೊಡು, ಹಂಗೆ ಕೊಡು ಅಂತ ಹೇಳಿದಕ್ಕೆ ಅವನ ಆಸ್ತಿ, ಮನೆ, ಮಠ ಎಲ್ಲ ಮಾರೇ ಮಂಜುನಾಥ್ ಅಂತ ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿದಂಥವನು ಅವ್ನು ನೋವು ತಡ್ಕೊಂಡ್ಲಾರ್ದ ಸ್ಟೇಟ್ಮೆಂಟ್ ಕೊಟ್ಟ. ಇವನಿಗೆ ಎಷ್ಟು ಪರ್ಸೆಂಟೇಜ್ ಲಂಚ ಕೊಟ್ಟಿದ್ದೀನಿ, ಇಷ್ಟು ಪರ್ಸೆಂಟ್ ಲಂಚ ಕೊಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಯಾರಾದರೂ ನನಗೆ ಅನ್ಯಾಯ ಆಯಿತು, ಮೋಸ ಮಾಡಿದ, ಅನ್ಯಾಯ ಮಾಡಿದ, ತೊಂದರೆ ಮಾಡಿದ ಅಂತ ಎಲ್ಲರೂ ಕೇಳ್ಕೊಂಡಿದ್ದೀರ? ಯಾರಿಗನ್ನು ಹೇಳಿದ್ದವ? ಇವತ್ತು ಹೇಳ್ತಾನೆ, ನಾನು ಭಾಳ ನಿಕ್ಕಾರ ಹಾಕ್ಕೊಂಡೆ ಬಂದಿದ್ದ. ಎಲ್ಲಿ ಸಾಯ್ಬೇಕು ಅಂತ ಹೇಳಿದಲ್ಲ, ನಿನ್ಗೆ ವಯಸ್ಸಾಗಿದ್ದೆ, ಒಳಗೆರೆಗೆ ಬಂದು ಸಾಯ ನೋಡೋಣ, ಎಷ್ಟು ಜನ ಹೊತ್ಕೊಂಡು ಹೋಗ್ತೀನಿ ನೀನು ಹೊತ್ಕೊಂಡು ಹೋಗೋದು ಯಾರು ಎಲ್ಲಿಂದ ಅಂತ ನಾನು ಇಡೀ ತಾಲೂಕಿನಾಗ, ರಾಜ್ಯದಾಗೆಲ್ಲ ಹೇಳಿದ್ದು. ನಿನ್ನ ಕ್ಷೇತ್ರದಲ್ಲಿ 20,000 ಜನ ನನ್ನ ಜಾತಿಯಲ್ಲಿದೆ. ನೀನು ನನ್ನ ಒಳಕೆರೆ ತಾಲೂಕಿಗೆ ಬಂದರೆ 4 ಜನ ಹೊತ್ಕೊಂಡು ಹೋಗೋರು ಸಿಗಲ್ಲ ನಿನಗೆ ಅಂತ ಹೇಳಿದ್ದು. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕ. ಸಾರ್ವಜನಿಕರ ಮಧ್ಯೆ ನಾವು ಸೋತಿದ್ದೀವಿ. BJPಯಿಂದ ಯಾರು ನಿಂತ್ಕೊಂಡು ಗೆದ್ದುಬಿಡ್ತಾರೆ. ಹಂಗಾದ್ರೆ 13ರಲ್ಲಿ BJPಯಿಂದ ಒಬ್ಬರು ನಿಂತ್ಕೊಂಡಿದ್ದ, ಅವನು 6,3,000 7,000 ತಗೊಂಡು. ಯಾರು ನಿಂತ್ಕೊಂಡ್ರೆ ಗೆದ್ದುಬಿಡ್ತಾರೆ ಅಂದಮೇಲೆ ಯಾಕೆ ಗೆಲ್ಲಿಲ್ಲ? ನಾನು ಆವಾಗ KJPಗೆ ಹೋಗಿ ಸೋತೆ. ನಾನು ಗೆದ್ದಾಗ ಓಟ್ ಎಷ್ಟು ಬಂದಿದ್ದು? 54,000. ನಾನು ಸೋತಾಗ ಎಷ್ಟು ಬಂದು? 64,000. ಸೋತಾಗ ಜಾಸ್ತಿ ಬಂದ್ವಾ, ಗೆದ್ದಾಗ ಜಾಸ್ತಿ ಬಂದು? ಸೋತಾಗ 10,000 ಜಾಸ್ತಿ ಓಟ್ ತಗೊಂಡೆ. ಇವನು ಎಷ್ಟರಲ್ಲಿ ಸೋತಾನೆ ಗೊತ್ತಾ? ಅವನು 36,000 ಲೀಡ್ ಬಂದಿತ್ತು. 18ರಲ್ಲಿ 36,000 ಲೀಡ್ ಬಂದಿತ್ತು. ಮೊನ್ನೆ 54,000 ಓಟ್ನಲ್ಲಿ ಸೋತಿದೆ. ಒಂದು 36, 54 ಎಷ್ಟಾಯಿತು? 90,000 ಜನ ನಿನ್ನ ವಿರುದ್ಧ ಓಟ್ ಹಾಕಿದ್ದಾರೆ. ಅರಿವಿಟ್ಕೊಂಡು ಮಾತಾಡ. ನಾನು ಸೋತಾಗ ಗೆದ್ದಕ್ಕಿಂತ ಜಾಸ್ತಿ ಓಟ್ ತಗೊಂಡು ಸೋತಿದ್ದೇನೆ. ಬಾಯಿ ಹೆಂಗೆ ಬೇಕಾದ್ರೆ ಮಾತಾಡ್ಬೋದು ಅಂತ ಮಾತಾಡ್ತೀಯ? ನೀನೊಬ್ಬ ದೊಡ್ಡ ಪೋತಪ್ಪ ನಾಯ್ಕ ಅಂತ ಹೇಳಿದ್ಯಾ ನನಗೆ? ಹೌದು, ನಾನು ಪೋತಪ್ಪ ನಾಯ್ಕನೇ. ಹೌದು, ನಾನು ಕೆಳಗಿಂದ ಬಂದು ಪೋತಪ್ಪ ನಾಯ್ಕ ಹಾಕಿದ್ದೀನಿ.
ನಿನಗೆ ಯಾಕೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ? ನನಗೆ ಮಾತಾಡೋಕೆ ಗೊತ್ತು, ಏನಪ್ಪ ಅಂತ ಮಾತಾಡ್ತೀನೋ. ಹಿರಿಯರು ಅಂತೇಳಿ ನಿನಗೆ ಅಣ್ಣ ಅಣ್ಣ ಅಂತ ಕರೀತಿದ್ದೆ. ಅರಿವಿಟ್ಕ ರಾಜಕಾರಣದಲ್ಲಿ ನಿನಗೊಬ್ಬನಿಗೆಲ್ಲ ಮಾತಾಡೋಕೆ ಬರೋದು. ನನಗೂ ಜನ ಇದ್ದಾರೆ, ಓಟ್ ಹಾಕಿರೋ ಪುಣ್ಯಾತ್ಮ ನೋಡು. 106 ಸಂಖ್ಯೆ ಬರೀ ಲೀಡರ್ಗಳು ಬಂದ್ದಾರೆ. ಮೊನ್ನೆ 1000 ಸಂಖ್ಯೆ ಜನ ಬಂದು ಬೆಂಬಲ ಕೊಟ್ಟಿದ್ದಾರೆ. ಯಡಿಯೂರಪ್ಪನ ಬಗ್ಗೆ ನಾನು ಕೇಳ್ತೇನೆ. ನಮ್ಮ ತಂದೆ ಅಪ್ಪ ಯಾಕೆ ನನಗೆ ಅನ್ಯಾಯ ಮಾಡಿದ್ದೆ ಅಂತ ಕೇಳ್ತೀನಿ. ಇವ್ನು ಯಾರು ಕೇಳೋಕ್ಕೆ? ಇವನಿಗೇನು ಹಕ್ಕಿದೆ ರೀ? ಮಂತ್ರಿಮಂಡಲ ಮಾಡಿದಾಗಲ್ಲ ನಾನು ನಮ್ಮ ಕಾರ್ಯಕರ್ತರು ಯಾರು ಹೇಳ್ತಿದ್ರು, ಏನಣ್ಣ ಅಲ್ಲಿ ಮಿನಿಸ್ಟ್ರಿ ಮಾಡ್ತಿದ್ದಾರೆ ನೀನು ಇಲ್ಲಿದೆ ಅಂತ. ಯಡಿಯೂರಪ್ಪಗೆ ತೊಂದರೆ ಕೊಡೋದಿಲ್ಲ, ಅದಕ್ಕೆ ಅವಕಾಶ, ಅದನ್ನ ಹೆಂಗೆ ಬೇಕು ಹಂಗೆ ಮಂತ್ರಿಮಂಡಲ ಮಾಡಲಿ. ಆತನು ಇರಿಸು ಮಾಡೋದಿಲ್ಲ, ಆತನ ನೋವು ಕೊಡೋದಿಲ್ಲ. ನಮ್ಮ ತಂದೆ ಸಮಾನ ಅಂತ ನಾನಿದ್ರೆ ಎಲ್ಲೆಲ್ಲ ಬಿದ್ದರು ಹಳೆ ಟೈರ್ ತಗೊಂಡು ಬಂದು ರೋಡ್ನಾಗ ಸುಡೋದು, ಯಡಿಯೂರಪ್ಪ ಧಿಕ್ಕಾರ ಕೂತ್ಕೊಂಡು ಊರೆಲ್ಲ ತಿರುಗಾಡೋದು, ಹಳೆ ಕಾರು ಯಾವ ಸ್ಕೂಟ್ರ್ ಬಿದ್ದಿರೋ ತಗೊಂಡು ಬರೋದು, ಸುಡೋದು, ಯಡಿಯೂರಪ್ಪ ಧಿಕ್ಕಾರ ಕೂರಿಸೋದು. ನಾನು ಮಾಡ್ತೀನಿ, ಆ ಕೆಲಸ ನಾನು ಮಾಡ್ತೀನ. ಯಡಿಯೂರಪ್ಪನ ಕೇಳೋ ಹಕ್ಕು ನನಗೈತೆ. ಯಡಿಯೂರಪ್ಪನ ರಕ್ತದಲ್ಲಿ ನಾನು ಹುಟ್ಟಿಲ್ಲ, ಆದ್ರೆ ಅದು ರಕ್ತ ಸಂಬಂಧಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದೇನೆ. ನಾನು BJP ಬಂದಲ್ಲ ಕಣ ಗೆದ್ದಿದ್ದು, ಜನತಾ ದಳದಿಂದ ಜಯಂತ್ ಪಾಟೀಲ್ ತಗೊಂಡು ದಿವಸಿರ್ತಾನೆ, ದೇವೇಗೌಡ ತಗೊಂಡಿರಿ. ದೇವೇಗೌಡ, ಜಯಂತ್ ಪಾಟೀಲು, ಸಿದ್ದರಾಮಯ್ಯ, MP ಪ್ರಕಾಶು, ಬೊಮ್ಮಾಯಿ ಸಾಹೇಬರು, ದೊಡ್ಡ ಬೊಮ್ಮಾಯಿ ಸಾಹೇಬರು, ಇವರೆಲ್ಲ ಕರೆದು ನನ್ನ ಮನೆಗೆ ಟಿಕೆಟ್ ಕೊಟ್ಟರು ಕಣ. ನಾನೊಂದು ಸಾರಿ ಕಾರಣ ನಾನು ಏಕಂತ ಸಾಹೇಬ್ರು ಹೋಗ್ತಾ ಇದ್ದೆ. ಏಕಂತ ಸಾಹೇಬ್ರು ನಮ್ಮ ತಂದೆ ಸಮಾನ ಅವ್ರು ನನಗೆ ಟಿಕೆಟ್ ಕೊಡ್ಸೋಕೆ ಅವರು ಕಾರಣ. ಸುಖಸಾಗರ್ ಹೋಟ್ಲಿಗೆ ನಾನು ಕಾಫಿ ಕುಡಿತಾಯಿದ್ದೆ. ನಾನು ಇನ್ನೂ MLA ಆಗಿರಲಿಲ್ಲ. ನಾನೇನವರು ರಮೇಶ್ ಕುಮಾರ್ ನಾನೇ ಸತ್ತಿದ್ದಾರೆ, ರಮೇಶ್ ಕುಮಾರ್ ಇನ್ನೂ ಬದುಕಿದ್ದಾರೆ, ಏಕಂತ ಬದುಕಿದ್ದಾರೆ. ನಾನೇ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋದೆ. ಬೀಗ ಹಾಕಿ ಬಾಗ್ಲು ಹಾಕಿದ್ದಿಲ್ಲ, ನೋಡ್ಕೊಂಡು ಹೋಗೋ ಅಂದರು. ಏನೋ ಅವ್ರಿಬ್ರು ಮಾತಾಡೋಕ್ಕೆ ನಾನು ಹೋಗಿ ಹಿಂಗಂದೆ ಲಾಕ್ ಆಗಿತ್ತು. ಬರ್ಕೊಂಡು ಭಾಳ ಓಟ್ನಾಗ ಇರ್ತಾನೆ ನೀವು ಟಿಕೆಟ್ ಕೊಟ್ರೆ ಅಂತ ಏಕಂತ ಏನವರು ರಮೇಶ್ ಕುಮಾರ್ಗೆ ನಾನೇನು ಹೇಳ್ತೇನೆ. ಭಾರಿ ವಿಶ್ವಾಸ ಇಟ್ಕೊಂಡಿದ್ದಾನೆ ಜನರಿಗೆ. ಅವನು ಬಡತನದಿಂದ ಬಂದರೂ ಕೂಡ ಭಾಳ ಸೊಸೈಟಿಗೆ ಹೆಸರು ಮಾಡಿದ್ದಾನೆ. ಸಕ್ಕರೆ ಸೀಮೆಣ್ಣೆ ಮಾರಿದ್ದಾನೆ. ಸಕ್ಕರೆ ಸೀಮೆಣ್ಣೆ ಮಾರಿ ಮೋಸ ಮಾಡಿದ್ದಿದ್ರೆ ಇಷ್ಟೆದ್ರಿಗೆ ಬರ್ತೀನಿ ಅನ್ನೋ ನಾನು. ಕರೆಂಟ್ ಕದ್ನೆ ನಾನು, ನೀನು ಮಿಲ್ನಾಗ ಕದ್ದಲ್ಲ, ಕರೆಂಟು ಕದ್ನೆ ನಾನು. ಪಾರ್ಕ್ಗಳೆಲ್ಲ ಬರೆದು ಸೈಟ್ ಮಾಡ್ಕೊಂಡಲ್ಲ, ಆ ಥರ ಮೋಸ ಮಾಡಿದ್ದೆ. ಇನ್ನು ಹೇಳಕ್ಕೆ ಹೋದ್ರೆ ಇನ್ನು 8 ದಿವಸ ಹೇಳ್ತೀನಿ. ಅವನೊಬ್ಬನು ಹೇಳ್ತಾ ಇದ್ದ, ಒಬ್ಬ ಮಾರವಾಡಿ, ಇವರ ಶೌಚಾಲಯಗಳಿಗೆ ಕಟ್ಟಡ ತಗೊಂಡಿದ್ದಾನೆ. ನೀವೆಲ್ಲ ಪ್ರಶ್ನೆ ಕೇಳ್ಬೇಕು. KSRTC ಡಿಪೋದವನು ಒಬ್ಬನು ಮಾರವಾಡಿ, ಅದೆಂಥದಪ್ಪ ಅದು ಟಾಯ್ಲೆಟ್, ಶೌಚಾಲಯ, ಸುಲಭ ಶೌಚಾಲಯ. ಅದು ಒಬ್ಬರ ಹತ್ರ 2 ರೂಪಾಯಿ ಕಲೆಕ್ಟ್ ಮಾಡ್ತಾರೆ, 2 ರೂಪಾಯಿ. ಅದೇನಾಗಿದೆ, ಅವನು ಇವನು 1 ರೂಪಾಯಿ ಅಂತೆ, ದೇವ್ರ ಸಾಕ್ಷಾತ್ ಸುಳ್ಳಲ್ಲ. ಅವನು ಬಂದು ಹೇಳ್ದ, ಅವನಿಗೆ 1 ರೂಪಾಯಿ ಅಂತೆ. ಶೌಚಾಲಯ ಇದ್ರೆ ಅವನು ಅವಾಗ ಇವನು ಉದ್ದೇಶವಾಗಿ ಚಿಲ್ಲರೆ ಕಟ್ಕೊಂಡು ಹೋಗಿರಂತೆ. ಚಿಲ್ಲರ ಲೈಟ್ ಆಫ್ ಮಾಡು, ಚಿಲ್ಲರೆ ಕಟ್ಕೊಂಡು ತೋರಿಸ್ತಾರೆ, ಒಳಗೆ ತಗೊಂಡು ಕೊಡೋದು. ನಾನು ಸತ್ಯ ಹೇಳ್ತಿದ್ರಲ್ಲ, ಮಾನವೀಯತೆ ಇರ್ಬೇಕಲ್ಲ ನನಗೆ. ಚಿಲ್ಲರೆ ಕಟ್ಕೊಂಡು ಹೋಗ್ಬೇಕು, ಇನ್ನು ಬೇಷ ಹೇಳ್ಬೇಕಪ್ಪ. ಇನ್ನು ಹೇಳ್ಬೇಕಾ? ಇನ್ನೊಂದು ಸಾರಿ ನಾನು ಸುತ್ತಿ ಬಂದರೆ ಅವನೇನು ಹೇಳಿದ್ರು ನಾನು ಹೇಳಕ್ ಬೇಕಲ್ಲ. ಭಾಳ ಇದ್ದಾವೆ, ಎಚ್ಚರಿಕೆಂದಿರೋ ತಿಪ್ಪಾರೆಡ್ಡಿ. ನಿನ್ನ ಹೆಸರು ನಾನು ಬಳಸಿಲ್ಲ, ಅವೇಳ್ಕರೆಯಾಗಿ ಮಾತಾಡಿದ್ಯಾ. ನಾವು ಬಡವನ ಮಗ ಕಣ, ನಾನು ಮರ್ಯಾದೆ ಉಳಿಸ್ಕೊಂಡು ಬಂದಿದ್ದೀನಿ ಕಣ. 5 ಸಾರಿ ನಿನ್ನ ಜೊತೆಗೆ, ನೀನು 5 ಸಾರಿ MLA ಆಗಿದ್ದು, ನಾನು 5 ಸಾರಿ MLA ಆಗಿದ್ದೀನಿ ಕಣ. ಈ ಕಷ್ಟ ಕಾಲದಲ್ಲಿ 3 ಜಿಲ್ಲೆಗೆ ನಾನು 3 ಜಿಲ್ಲೆಗೆ ಒಬ್ಬನೇ ಗೆದ್ದಿರ್ತೀನಿ. ನಾನು ಗೆದ್ದಿದ್ದೀನಿ ಹೇಳ್ತೀನಿ, ನೀನು ಹೇಳ್ತಿರಲ್ಲ 13 ನಾನೊಬ್ಬರೇ ಗೆದ್ದೀನಿ ಅಂತ. ಅರೆ ಗೆದ್ದಿರೋದು ಜನ ಪುಣ್ಯಾದ್ರು ಗೆಲ್ಸಿದ್ದಾರೆ ಅಂತ ಖುಷಿಯಾಗಿ ಹೇಳ್ತೀನಿ. ಜನರು ಗೌರವ ಬರಂಗೆ. ಜನರ ಬಗ್ಗೆ ನಾನು ಎಷ್ಟು ಗೌರವ ಇಟ್ಕೊಂಡಿದ್ದೀನ. ಸಾವಿರಾರು ಜನ ಒಬ್ಬ ಇಂಥ ಕಷ್ಟದಲ್ಲಿ ನೀವು ಪುಣ್ಯಾತ್ಮ ನಾನು ಗೆಲ್ಸಿದ್ದೀನಿ. ಅವ್ನಿಗೆ ಎಷ್ಟು ಹೊಟ್ಟೆ ಕಿಚ್ಚು ಬಂದದ್ದು ನೋಡ್ರಪ್ಪ. ನಾನು ಗೆದ್ದಿದ್ದೆ ತಪ್ಪ.
90,000 ಓಟ್ನಾಗ ಸೋತಿದ್ದೆ. 90,000 ಜನ ವಿರೋಧ ಓಟಿದ್ದಿದ್ರೆ ನೀನು ಗೋವಿಂದ ಕಾರಜೋಳ ಕರ್ಕೊಂಬಂದು ನಂಗೆ ಬೇಸರ ಇಲ್ಲ. ಪಕ್ಷ ಯಾರಿಗಾದ್ರೂ ಟಿಕೆಟ್ ಕೊಡಿ. ನಮ್ಮ ತಂದೆಗೆ ನಾನು ಕೇಳಬೇಕು ಬೇಡಪ್ಪ ದಬಾಸಿ. ನಿಮ್ಮ ಮಕ್ಕಳಿಗೆ ಕೇಳ್ತಿರಲ್ಲ, ಅದೇ ಥರ ಯಡಿಯೂರಪ್ಪನ ಕೇಳಿದ್ದೀನಿ. ಅದೇ ಹೇಳ್ದ ಪೋತಪ್ಪ ನಾಯಕನು ಅಂತ. ನಾವು ಪೋತಪ್ಪ ನಾಯಕನೇ. ರಗಣ್ಣ ನನ್ನ ಮಗ ಮೀಸೆ ಬಿಟ್ಟು ಗಡ್ಡ ಬಿಟ್ಟು ಪೋತಪ್ಪ ನಾಯಕನೇ. ನಿನ್ನೆಂಗೆ ಮೀಸೆ ಬೋಳ್ಸ್ಕೊಂಡು ಓಡಾಡೋ ಪೋತಪ್ಪ ನಾಯಕ ಅಲ್ಲ. ಇನ್ನೇನು ಹೇಳೋಣ ನಾನು ಮಾತಾಡ್ಬೇಕಾದ್ರೆ ನಿನ್ಗೊಬ್ಬನಿಗೆ ಮಾತಾಡ್ದು ಅಂತ ತಿಳ್ಕೊಬೇಡ್ಕಣ. ನನಗೂ ಜನಸಂಖ್ಯೆ ಐತೆ, 40 ಲಕ್ಷ ಜನ ನಮ್ಮ ಒಟ್ಟರಿದ್ದಾರೆ. ಇವನು ಯಾರು ಹೇಳ್ತಿದ್ದ ನಂಗೆ ಯಾವ ಒಟ್ಟರು ಬೆಳೆಸಿದ್ದೀನಿ ರೀ? ಒಟ್ಟರೆಲ್ಲ ಸೇರಿ ನನ್ನ ಬೆಳೆಸ್ಬೇಕಾದ್ರೆ ನಾನು ಯಾಕೆ ಒಟ್ಟರು ಬೆಳೆಸ್ಬೇಕು? ನನಗೆ ಕೊಟ್ಟಿಲ್ಲ ಸಿಕ್ತಿ ಒಟ್ಟರು. ನೀನು ಯಾರು ಬೆಳೆಸಿದ್ಯಾ? ನವೀನ ಆ ಲಿಂಗಮೂರ್ತಿ ಪಾಪ 2018ರಾಗೆ ಟಿಕೆಟ್ ಕೊಡ್ಬೇಕಂತ ಯಡಿಯೂರಪ್ಪನವರು ಮನೆಗೆ ಲೆಕ್ಕಾಚಾರ ಆಯಿತು. ನಾನು ಇದ್ದೆ, ಸಿದ್ದೇಶಣ್ಣ ಇದ್ದ. ಸಿದ್ದೇಶಣ್ಣ ಸತ್ತಿಲ್ಲ, ನಾನು ಸತ್ತಿಲ್ಲ, ಯಡಿಯೂರಪ್ಪ ಸತ್ತಿಲ್ಲ. ಲಿಂಗಮೂರ್ತಿ ಇದ್ದಾನೆ. ಇವ್ನು ಟಿಕೆಟ್ ಕೊಡಬೇಡ್ರಿ, ಇವನಿಗೆ ಇಂಥ ದುಡ್ಡು ಕಾಸು ಏನಿಲ್ಲ ಅಂತಾನೆ ಅವನ ಎದುರಿಗೆ. ಮತ್ತು ನೀನು ನಿಮ್ಮ ಜಾತಿನಲ್ಲನಪ್ಪ, ನೀನು ಯಾಕೆ ಅವ್ನಿಗೆ ಹೆಂಗೆ ಹೇಳಿದೆ? ಯಾಕೆ ಹಂಗೆ ಹೇಳ್ದೆ ಹೇಳು? ನಾನು ಆ ಸಮಾಜದಲ್ಲಿ ಭಾಳ ಜನ ಬಂದಿಲ್ಲ, ನೀವೆಲ್ಲ ತಿಳ್ಕೊಬೇಕು. 2008ರಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡಾಗ ನನಗೆ CC ಬಂದಿದ್ರಲ್ಲಪ್ಪ, ಆತ ನನಗೆ ಭಾಳ ಸ್ನೇಹಿತ. ಜನಸಭೆದಲ್ಲಿ ಭಾಳ ಚಂದ್ರಣ್ಣ ಅಂತ. ಏನಣ್ಣ ಅಂದೆ, ನಾವೆಲ್ಲ ಮಾಡ್ತೀವಿ ಕಣ, ಅಲ್ಲೂ ಯಾರೋ ಹೋಗಂತ ಮಾತಾಡೋಣ. ನನಗೆ ಭಾಳ ಆತ್ಮೀಯ. ಬಸ್ಸುಗಳೇ ಇದ್ದಿದ್ದು ಪದ್ಮಾತ ಬಸ್ಸು ಆತ ಕೇಳಪ್ಪ ಹೋಗಿ ಮಾತಾಡ್ಸೋ ಅಂದ. ನಾನು ಇವರಪ್ಪನ ಮನೆಗೆ ಹೋಯ್ತು. 8:30 ಗಂಟೆ ಆಯ್ತು. ನಾನು ಎಲೆಕ್ಷನ್ ಕ್ಯಾನ್ವಸ್ ಮುಗಿಸ್ಕೊಂಡು ಸೀದಾ ಅವ್ನ ಮನೆಗೆ ಹೋದಾಗ ಅಣ್ಣ ಪ್ರಕಾಶಣ್ಣ ಆಯ್ತಾ ಅಂತ ಒಬ್ಬ ಹೆಣ್ಮಗಳು ದಸ ಏನೋ ಮಾಡ್ತಿದ್ದೆ. ಯಾರಣ್ಣ ನೀವು ಅದು? ನಾನು ಚಂದ್ರಪ್ಪ ಅಂತ ಕಾರಣ ಒಳಗೆ ಎಲೆಕ್ಷನ್ ಇಟ್ಕೊಂಡಿದ್ದೀನಿ. ಅವ್ರು ಮಾತಾಡ್ಸ್ಕೊಂಡು ಒಂದು 4 ಗಂಟೆ 20 ನಿಮಿಷ ಬಿಟ್ಟು ಬಂದ. ಏನು ಚಂದ್ರಣ್ಣ ಬಂದ್ರಿ ಅಂತ. ನಾನು ಸೊಸೈಟಿ ಪಕ್ಕದಲ್ಲಿ ಇತ್ತಲ್ಲ, ಭಾಳ ಕ್ಲೋಸ್ ಇದ್ದರು. ಇಲ್ಲಣ್ಣ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ, ನೀವು ಆಶೀರ್ವಾದ ಮಾಡಬೇಕು ಅಂದೆ. ಸೂರ್ಯಚಂದ್ರ ಸಾಕ್ಷಿ ನಾನು ಸುಳ್ಳು ಹೇಳಲ್ಲ. ಕಾಂಗ್ರೆಸ್ರ ಮನೆಗೆ ಬಂದಿರಲ್ರಿ, ಕಾಂಗ್ರೆಸ್ರ ಮನೆಗೆ ಬಂದಿರಲ್ರಿ. ನಾವು ಕಾಂಗ್ರೆಸ್ ರೀ. ನಮ್ಮ ಮನೆಯವರು ಕಾಂಗ್ರೆಸ್ಸು ತಾಲೂಕ್ ಪಂಚಾಯತ್ ಮೆಂಬರ್ ಕಂಡ್ರಿ. ದಯಮಾಡಿ ಬರಬೇಡ್ರಿ, ಬೇರೆ ಯಾರೋ ನೋಡ್ಕೊಂಡ್ರಿ ಏನಂತಾರ್ರಿ ಅಂತ ನವೀನ್ ತಂದೆ ನನಗೆ ಹೇಳಿ. ನಾನು ಚನ್ನಬಸಪ್ಪ ಫೋಟೋ ನಮ್ಮ ಮನೆಗೆ ಐತೆ, ಯಡಿಯೂರಪ್ಪ ಸಾಹೇಬ್ರ ಫೋಟೋ ನನ್ನ ಮನೆಗೆ ಐತೆ. ನೀನು ಉಮಾಪತಿ ಫೋಟೋ ಯಾಕೆ ಹಾಕಿಲ್ಲ? ನೀನು ತಾಲೂಕ್ ಪಂಚಾಯತ್ ಮೆಂಬರ್ ಮಾಡಿದ್ದು ಉಮಾಪತಿ ಅಲ್ಲೇನಪ್ಪ, ನೀನು ಹಾಕೇಬೇಕಲ್ಲೇನಪ್ಪ? ನಾವೇನು ಉಮಾಪತಿ ಫೋಟೋ ಹಾಕಿ ಒಂದು ಗ್ಲಾಸ್ ಕಟ್ಟಿ ಹಾಕ್ಸು. ಇನ್ನು ರಾಜಕೀಯ ಶಕ್ತಿ ಕೊಟ್ಟರೆ ಉಮಾಪತಿ, ನಿನಗೆ ಬೆಲೆ ಕೊಟ್ಟರೆ ಉಮಾಪತಿ ಒಬ್ಬ ಯಾವುದೋ ಸಮಾಜ ಮುಖಂಡ. ಅವತ್ತೆಲ್ಲರೂ ಫೋಟೋ ಇಟ್ಟಿದ್ದೆ. ನೀನು ನಮ್ಮ ರಾಜಕೀಯ ಇಲ್ದಂಥವ್ರಿಗೆ ರಾಜಕೀಯ ಕೊಟ್ಟಿದ್ದೆ ಅಂತ ಇಟ್ಟಿದ್ದೇನಪ್ಪ? ಇಡಪ್ಪ. ಮೊದಲು ನೀನು ಕರೆಕ್ಟಾಗಿತ್ತು, ಇನ್ನೊಬ್ರು ನೀನು ಕರೆಕ್ಟಾಗಿದ್ದು ಹೇಳು. ಯಾವತ್ತು ಬಂದೆ ನೀನು BJPಗೆ? ಬಂದೆ, ಚಾನ್ಸ್ ತಗೊಂಡಿದ್ಯಾ. ಒಳ್ಳೊಳ್ಳೆಯವ್ರನ್ನೆಲ್ಲ ಈ ರತ್ನಮ್ಮ ಇದ್ದಾರೆಲ್ಲ ಸೀನಿಯರ್ಸ್ ಇದ್ರು ಪಾರ್ಟಿಗೆ, ಅವ್ರನ್ನೆಲ್ಲ ತುಳಿದು ಬಾಯಿ ಚೆನ್ನಾಗೈತೆ ಅಂತ ಮಾತಾಡಿ ಬಂದಿದ್ಯಾ. ನೋಡು, ಇಡೀ ಸಮಾಜ ನನಗೆ ಬೆಲೆ ಕೊಟ್ಟಿತ್ತು, ನಾನು ನಿನಗೆ ಬೆಲೆ ಕೊಡ್ತೀನಿ. ನವೀನ ಉಸಾಸಿ ಮಾತಾಡಿದ್ರೆ ಪರಿಸ್ಥಿತಿ ನೆಟ್ಗಿರೋದು ಸಾಕಲ್ಲೇನ್ರಪ್ಪ ಹೇಳಿದ್ದೀನಿ. ಗೌರವದಾಗ ನಡೆಸ್ತಾ ನಾನೇನು ನಿಮಗೆ ತೊಂದರೆ ಕೊಟ್ಟಿಲ್ಲ, ಮಾತಾಡಿಲ್ಲ, ಏನೇನು ಹೇಳಿಲ್ಲ. ನನ್ನ ಮಗನ ಬಗ್ಗೆ ಪುತ್ರ ವ್ಯಾಮೋಹ ಏನು ಧೃತರಾಷ್ಟ್ರ ಪ್ರೇಮ ಅಂತ. ಏನು ನಿಮ್ಮ ತಾಯಿ ಮೆಂಬರ್ ಆಗಿದ್ಲು, ನೀನು ಯಾಕಪ್ಪ ಬಂದೆ MLC ಆಗಿ? ತಾಯಿ ಪ್ರೇಮ ಬಂದಂತ ನೀನು ಯಾಕೆ ರಾಜಕೀಯಕ್ಕೆ ಬಂದೆ? ಯಡಿಯೂರಪ್ಪ ಸಾಹೇಬ್ರು ಯಾಕೆ ಅವ್ರ ಮಕ್ಕಳು ಬೆಳೆಸಿದ್ರು? ನಮ್ಮ ವಯಸ್ಸಾಯಿತು, ನಾವು ಮುಂದಕ್ಕೆ ಹೋಗ್ತೀವಿ ಅಂತ. ನನ್ನ ಮಗ ಅವನಷ್ಟಕ್ಕೆ ಅವನೇ ಇಡೀ ಕ್ಷೇತ್ರ ಎಲ್ಲ ತಿರುಗಿ ಸಾವಿರಾರು ಜನ ಯೂತ್ಸ್ ಕಟ್ಕೊಂಡು ಹಳ್ಳಿ ತಿರುಗಿ ಏನೋ ನನಗೆ ಮುಂದೆ ಹೋದ ಸಾರಿ ಟಿಕೆಟ್ ಕೊಟ್ಟಿಲ್ಲ, ಈ ಸಾರಿ ಕೊಡ್ಬೋದು ಅಂತ ಓಡಾಡಿದ್ದಾನೆ. ಪಕ್ಷದಲ್ಲಿ ಕೇಳೋದು ನಮ್ಗೆ ಹಕ್ಕಿದೆ, ಕೇಳಬಾರ್ದ? ಹೇಳ್ತಾನಂತ ರಿಪೇರಿ ಹೇಳ್ತಾನೆ. ನಿಂದು ನೋಡಿ, ಇಡೀ ರೆಡ್ಡಿ ಸಮಾಜ ಒಂದಾಗಿತ್ತು. ನಮ್ಮಲ್ಲಿ ಒಟ್ಟು ಭಾಳ ಕಮ್ಯುನಿಟಿಗಳಿದ್ದಾವೆ.
ಎಲ್ಲ ಕಮ್ಯುನಿಟಿ ನನಗೆ ಓಟ್ ಹಾಕಿ. ಅದ್ಯಾವುದೋ ರೆಡ್ಡಿ ಸಮುದಾಯ ಭವನ ಇದ್ದರೆ ಕಮ್ಮರೆಡ್ಡಿ ಅಂತಿತ್ತು. ಆ ಪಾಪ ಆ ಕಮ್ಮಾಸ್ಗೂ ಮರ್ಯಾದಿಲ್ದಂಗೆ ಮಾಡಿದೆ, ಈ ರೆಡ್ಡಿಸ್ಗೂ ಮರ್ಯಾದಿಲ್ದಂಗೆ ಮಾಡಿ ಇಬ್ಬಾಗ ಮಾಡಿ. ಈ ಡಿವೈಡಿಂಗ್ ರೂಲ್ ಬಿಟ್ಟು ಈ ತಿಪ್ಪಾರೆಡ್ಡಿ ಅಂತ ಇಟ್ಕೊಂಡ್ಮೇಲೆ ಈ ಕಮ್ಮ ರೆಡ್ಡಿನೋ ಚೌಧರಿ ಅಂತ ಯಾರನ್ನು ಕೇಳ್ತಾರೆ? ಕೇಳೋದಿಲ್ಲ. ಹಂಗಿದ್ದು ನಾನು ಇಬ್ಬಾಗ ಮಾಡಿ ಜಾತಿನೇ ಹೊಡೆದಿರೋ ನಮ್ಮ ಪಾರ್ಟಿ ಹೊಡೆದಂಗೆ ಇಟ್ಕೊಳಪ್ಪ ನೀವು. ಜನಾಂಗ ಜಾತಿ ಒಂದಾಗಿ ಎಲ್ಲರೂ ಒಂದಾಗಿ ಲಿಂಗಾಯತ ಸಮಾಜದಲ್ಲಿ ಹಲವಾರು ಸಮಾಜಗಳಿದ್ರು ಕೂಡ ನಮ್ಮ ಪೂಜೆ ಡಾಕ್ಟರ್ ಸ್ವಾಮಿಗಳು ಎಲ್ಲ ಗುರುವಾರರು ಏನು ಹೇಳ್ತಾರೆ, ನೀವೆಲ್ಲ ಒಂದಾಗಬೇಕಪ್ಪ ಲಿಂಗಾಯತರು ಒಂದಾಗಬೇಕು. ನಮ್ಮ ಒಟ್ಟರಲ್ಲಿ ಹಲವಾರು ಇದ್ದಾವೆ, ನಾವೆಲ್ಲ ಒಂದಾಗಿ ಹೆಣ್ಣು ಕೊಡೋದು ತಗೊಳೋದು ಮಾಡಿ ಒಂದಿದ್ದಂಥ ರೆಡ್ಡಿ ಭಾಗನ ಎರಡು ಮಾಡಿ ಆ ಕಡೆ ಇಲ್ದಂಗೆ ಈ ಕಡೆ ಇಲ್ದಂಗೆ ಮಾಡ್ಕೊಂಡಲ್ಲಪ್ಪ. ಇದು ಪಾರ್ಟಿಂಗ್ ಮಾಡೋಕ್ಕೆ ಬಂದಿದ್ಯಾ? ಇದು ಭಾಳ ದಿವಸ ನಡೆಯೋಲ್ಲ, ಇನ್ನು ಹೇಳೋ ಭಾಳ ಇದ್ದಾವೆ. ನಾನು ನಿನ್ನ ತಂಟಿಗೆ ಬರೋದಿಲ್ಲ, ನನ್ನ ತಂಟಿಗೆ ಬಂದರೆ ನಿನ್ನ ಮಲಗಕ್ಕೆ ಕೊಡೋದಿಲ್ಲ, ನನಗೆ ಮಲಗಕ್ಕೆ ಕೊಡೋದಿಲ್ಲ. ನನಗೆ ಆ ಸ್ವಾಭಿಮಾನದಿಂದ ಬಂದಿರೋ ನಾನು ಯಾರು ಮುಲಾಜ್ನಾಗ ಬಂದಿಲ್ಲ, ಚೀತು ಅನ್ಸ್ಕೊಂಡಿಲ್ಲ, ನಾನು ಲಂಚ್ಕೋರ್ ಅನ್ಸ್ಕೊಂಡಿಲ್ಲ, ಜಾತಿವಾದಿ ಅನ್ಸ್ಕೊಂಡಿಲ್ಲ, ಯಾವುದೇ ಒಂದು ವರ್ಗನ ಕಡೆಗಣಿಸಿಲ್ಲ, ಎಲ್ಲ ವರ್ಗನ ಪ್ರೀತಿ ಸೋತಿದ್ವಿ ನಾವು. ಸೋತ ತಕ್ಷಣ ಮರ್ಯಾದೆಯಿಂದ ಸೋತಿದ್ವಿ, ಇಷ್ಟೊಂದು ಅಸಹ್ಯವಾಗಿ ಸೋತಿಲ್ಲ. ಮುಂದಿನ ದಿನ ಯಾರು ನಮಗೆ ಸೋಲಿಸಿರ್ತಾರೋ ಅವರೇ ಮತದಾರ ಅನ್ನೋದು ಮರಿಬೇಡ. ನಿನ್ನ ದಬ್ಬಾಳಿಕೆ, ದೌರ್ಜನ್ಯ, ನಿನ್ನ ಸಿಡುಕು ಜನರ ಮುಂದೆ ತೋರ್ಸೋಕೆ ಹೋಗಬೇಡ. ಸೋಲ್ಸೋರು ಜನನೇ, ಗೆಲ್ಸೋರು ಜನನೇ. ಅದನ್ನ ಇಟ್ಕೊಂಡು ಮಾತಾಡು. ನಾನು ಹೆಚ್ಚು ಮಾತಾಡೋದಿಲ್ಲ, ಹೇಳಕ್ಕೆ ನೋಡು ಎಷ್ಟು ಪಾಯಿಂಟ್ ಇಂಥನ್ನು ಏಸಿದವ್ ನೋಡು ಅವನು ಹೇಳೋದು. ಇವೆಲ್ಲ ಇದಾವಲ್ಲ, ಇವೆಲ್ಲ ಒಂದೊಂದೇನೆ ಈಸ್ ಹೇಳ್ದು ಏನಾಗ್ಬೋದು ಹೇಳು. ಇವೆಲ್ಲ ಹೇಳವೆ, ಹೇಳಲ್ಲ. ಗೌರವಿತ ನಿನಗೆ ಮರ್ಯಾದೆ ಕೊಡ್ತೀನಿ, ಮರ್ಯಾದೆ ಇರು. ಎಲೆಕ್ಷನ್ ಬಂದಿದ್ದೆ, ನಮ್ಮಲ್ಲಿ ವ್ಯತ್ಯಾಸ ಆಗಿ ಬೇರೆ ರೀತಿ ಮೆಸೇಜ್ ಹೋಗಬಾರ್ದು. ಎಲ್ಲ ವರ್ಗದವ್ರನ್ನ ಪ್ರೀತಿ ಮಾಡು. ಓಟ್ ಹಾಕಿರೋದನ್ನ ಹಾಕಿರೋದನ್ನ ವಿಶ್ವಾಸದಾಗ ನಾನು ನಿಮ್ಗೇನು ಸಲಹೆ ಕೊಡ್ತೀನಂತಲ್ಲ, ನೀನು ಒಬ್ಬ ಸಜ್ಜನ ರಾಜಕಾರಣಿ ಆಗೋಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟು ಹೇಳಿ ನಿಮ್ಮೆಲ್ಲರೂ ನೋಡಿಸ್ತೀನಿ. ಖಂಡಿತನೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಯಾರೇ ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ಇವ್ರು ಮುಂದೆ ಹೋಗಲೇಬೇಕು. ವಿಮಾನದ ಎತ್ತರಕ್ಕೆ ಒಂದು ಪಕ್ಷಿ ಹಾರುತ್ತೆ, ಒಂದೊಂದು ಸಾರಿ ವಿಮಾನ ರೆಕ್ಕೆ ಕೂಡ ಹೊಡೆಯಷ್ಟು ಸಿಕ್ತಿರ್ತಕ್ಕಂಥ ಪಕ್ಷಿ ಇದ್ದಾವೆ. ಅದು ಕಾಳು ಕುಕ್ಕಕ್ಕೆ ನೆಲಕ್ಕೆ ಬರಬೇಕು. ಅದೇ ರೀತಿ ರಾಜಕಾರಣಿ ಆಗಿರ್ತಕ್ಕಂಥವನು ಎಷ್ಟೇ ಮೇಲಕ್ಕೆ ಹೋದ್ರೂ ಕೂಡ ಜನರ ಹತ್ರ ಬರಬೇಕು ಓಟ್ ಕೇಳೋಕ್ಕೆ. ಇದನ್ನು ಜ್ಞಾಪಕ ಇಟ್ಕೊ. ನೀನು ಏನು ತಿಳ್ಕೊಂಡಿದೆಯಾ ಡೆಮೋಕ್ರಸಿ? ನೀನು ಆಳುಗಳ ತಿಳ್ಕೊಂಡಿದೆಯಾ? ಇವತ್ತು ಒಬ್ಬ ಕೆಲಸಕ್ಕೆ ಬರ್ದವ್ರು ಎಲ್ಲೋ ಗೋವಾದಲ್ಲಿ ಯಾತೋ ಕ್ಯಾಶನ್ ನಡೆಸ್ತಕ್ಕಂಥ ಬಂದು ಇಷ್ಟೊಂದು ಓಟ್ನಿಂದ ಸೋಲಿಸಿದ್ದಾರೆ. ಅವನು ಒಂದು ದಿವಸ ಹಳ್ಳಿಗೆ ಅಡ್ಡಾಡಲಿಲ್ಲ, ಕ್ಷೇತ್ರಕ್ಕೆ ತಿರ್ಲಿಲ್ಲ. ಯಾಕೆ? ಅವ್ನು ಓಟ್ ಹಾಕ್ಬೇಕಂತ ಹಾಕಿಲ್ಲ, ನಿನ್ನ ಮುಗಿಸ್ಬೇಕಂತ ಹಾಕಿದ್ದಾರೆ. ಯಾವತ್ತೂ ಕೂಡ ಸೋಲು ಗೆಲುವು ಇದ್ದಿದ್ದೆ. ನಾವು ಸೋತಿದ್ವಿ, ಆದರೆ ಸೋತ್ರೆ ಜನ ಪಶ್ಚಾತ್ತಾಪ ಪಡ್ಬೇಕು. ಏನಪ್ಪ ನಾವು ಅನ್ಯಾಯ ಮಾಡಬಾರ್ದಾಗಿತ್ತು ಅಂತ ಭಾವನೆ ಬರೋಂಗೆ ನಾವು ನಡ್ಕೊಳ್ಬೇಕು. ಆವಾಗ ನಮ್ಮ ಸಮಾಜ ಗೌರವ ಕೊಡುತ್ತೆ. ಅದು ಬಿಟ್ಟು ಏನೇನೋ ಮಾತಾಡೋಕೆ ಹೋಗ್ತೀವಿ, ಏನೇನೋ ಮಾಡೋಕ್ಕೆ ಹೋಗ್ತೀವಿ. ನಾನು ನಿನ್ನೆ ಹೆಸರಿಟ್ಟಿದ್ದೀನಿ. ನಿನ್ನೆ ನನಗೆ ಅನ್ಯಾಯ ಆಗೈತೆ, ನನ್ನ ಮಗನ ಟಿಕೆಟ್ ಸಿಕ್ಕಿಲ್ಲ. ನನ್ನ ಪಕ್ಷದಲ್ಲಿ ನನ್ನ ಕಾರ್ಯಕರ್ತರ ಮುಂದೆ, ನಮ್ಮೆಲ್ಲ ಮುಖಂಡರ ಮುಂದೆ ನಾನು ನೋವು ತೋಡ್ಕೊಂಡಿದ್ದೀನಿ. ನಿನಗೇನಪ್ಪ ನನ್ನ ಕಷ್ಟ ನಾನು ಹೇಳ್ಕೊಬಾರ್ದ? ನೀನು ಯಾವಂತಗನ್ನ ದುಡ್ಡಿಸ್ಕೊ, ಯಾವಾಗನ್ನ ಸಪೋರ್ಟ್ ಮಾಡೋ, ಅದೆಲ್ಲ ನಾನು ಹೇಳಿದ್ದೆ. ನಾನು ಪಕ್ಷದಲ್ಲಿ ನಾನು ಕೇಳೋಕ್ಕೆ ನನಗೆ ಹಕ್ಕಿದೆ, ಕೇಳಿ. ನಾನು ಸೀನಿಯರ್ ಇದ್ದೀನಿ, ನನ್ನ ಮಗನಿಗೆ ಅವಕಾಶ ಮಾಡಿಕೊಟ್ರೆ 5 ಸಾರಿ MLA ಆಗಿದ್ದೀನಿ ಅಂತ ಹೇಳಿದ್ದೀನಿ. ಈ ಜಿಲ್ಲೆಗೆ ನಾನು ಗೆದ್ದಿದ್ದೀನಿ. ನನ್ನ ಜನ ನಮ್ಮ ಮಂತ್ರದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಈ ಯುವ ಸಮೂಹ ಇವತ್ತು ನನ್ನ ಮಗನ ರೀತಿಗೆ ಸಂಪರ್ಕದಲ್ಲಿದೆ. ದಾನ ಧರ್ಮ ಪರೋಪಕಾರ ಪ್ರತಿಯೊಂದರಲ್ಲೂ ಕೂಡ ನನ್ನ ಮಗ ಸಹಾಯ ಮಾಡಿದ್ದಾನೆ. ನಾನು ಹೇಳೋದಲ್ಲ, ಇರ್ರೆಸ್ಪೆಕ್ಟ್ ಆಫ್ ವಿಲೇಜ್ 2,500 ಹಳ್ಳಿಗಳಿಗೆ ಹೋಗು, ನನ್ನ ಮಗನ ಹೆಸರು. ಅಯ್ಯೋ ರಘುಚಂದನ್ ನನ್ನ ಮಗ, ರಘುಚಂದನ್ ನನ್ನ ಮಗ ಇದ್ದಂಗಿದ್ದ. ನನಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ದ. ನನ್ನ ಮಗ ಅಂತ ನಾನು ಕೊಂಚ್ಕೊಳ್ಳೋದಿಲ್ಲ, ಯಾರಿದ್ರೂ ನಾನು ಹೇಳ್ತೀನಿ. ಅಷ್ಟು ವಿಶ್ವಾಸ ನಿಮ್ಮೆಲ್ಲರ ಜೊತೆಗಿದ್ದ.
ಇವತ್ತು ನಮ್ಗೆ ಮೋಸ ಆಗಿದೆ. ನೋಡೋಣ, ದೇವರಿದೆ ಎಲ್ಲ ಗಮನದಲ್ಲಿ ಇಟ್ಕೊಂಡು ಹೋಗಿ. ಇನ್ನು ಹೇಳೋ ಭಾಳ ಇತ್ತು. ನೀನು ಒಬ್ಬ ಸೀನಿಯರ್ ರಾಜಕಾರಣಿದೆ, ನೀನು ಹೆಚ್ಚು ಹೇಳಿದ್ರೆ ಅಸಹ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಮಾತು.